ತೀರ್ಥಹಳ್ಳಿ ಗುಡ್ಡ ಕುಸಿತಾಗಿ ಒಂದೇ ಕುಟುಂಬದ 3 ಮೃತಪಟ್ಟಿದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಘಟನಾ ಸ್ಥಳದಿಂದ ತೀರ್ಥಹಳ್ಳಿ ಶಾಸಕ ಅರ್ಗ ಧನೇಂದ್ರ. ಸರ್, ಘಟನೆ ಎಷ್ಟೊತ್ತಿಗೆ ಆಯ್ತು, ಏನು ಸಮಸ್ಯೆ ಆಗ್ತಿದೆ ಮತ್ತು ಕಾರ್ಯಾಚರಣೆಗೆ ಅಡ್ಡಿ ಆಗ್ತಿದೆ? ಇವತ್ತು ಬೆಳಗಿನ ಜಾವ 2:30ಯಿಂದ 3 ಗಂಟೆ ಸುಮಾರಿಗೆ ಆಗಿದೆ. ಇದು ಸಿಕ್ಕಾಬಟ್ಟೆ ಮಳೆ. ನಿನ್ನೆ ರಾತ್ರಿಯಿಂದ ತೀರ್ಥಹಳ್ಳಿ ಏರಿಯಾದಲ್ಲಿ ಭಾಳ ಮಳೆ. ತೀರ್ಥಹಳ್ಳಿ ಟೌನಿನ ಔಟ್ಸ್ಕಟ್ನಲ್ಲಿ ಗಾಂಧಿನಗರ ಅನ್ನುವಂಥ ಪ್ಲೇಸ್ನಲ್ಲಿ ಗುಡ್ಡ ಜರಿದಿದೆ. ಒಂದೇ ಕುಟುಂಬದ ತಾಯಿ, ತಂದೆ, ಮಗು 3 ಜನ ತೀರ್ಕೊಂಡಿದ್ದಾರೆ. ಮಣ್ಣಡಿ ಆಗಿದ್ದಾರೆ. ಈಗಾಗಲೇ 2 ಇಟ್ಯಾಚಿಗಳನ್ನು ತರಿಸಿದ್ದೀವಿ. ಅದು ಮಣ್ಣನ್ನು ತೆಗೆದು ಅದನ್ನ ಬಾಡಿ ಟ್ರೇಸ್ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ. ಸುಮಾರು 15-16 ಜನ ಈಗಾಗಲೇ ತಪ್ಪಿಸ್ಕೊಂಡಿದ್ದಾರೆ. ಅದು ಶಬ್ದ ಕೇಳಿ ಓಡೋಗಿದ್ದಾರೆ. ಇವರು ಬೆಳಗಿನ ಜಾವ ನಿದ್ರೆ ಸಂದರ್ಭ, ಹಂಗಾಗಿ ಇವರು ಸಿಕ್ಕಾಕೊಂಡು ಸತ್ತೋಗಿದ್ದಾರೆ. ಭಾಳ ದುರ್ದೈವದ ಸಂಗತಿ. ತೀರ್ಥಹಳ್ಳಿ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಇದು ಹೀಗಾಗಿದೆ. ಖಂಡಿತವಾಗೂ ನಮ್ಮೆಲ್ಲರಿಗೂ ಅತ್ಯಂತ ನೋವಾಗಿದೆ. ಇಲ್ಲಿಯ ಪೊಲೀಸು, ಫೈರ್ ಡಿಪಾರ್ಟ್ಮೆಂಟು ಇವರೆಲ್ಲರೂ ಕೂಡ ವಿಶೇಷ ಪ್ರಯತ್ನ ಮಾಡಿ ಬೆಳಗಿಂದ ಕಾರ್ಯಾಚರಣೆ ಆಗ್ತಿದೆ. ಈಗಲೂ ಕೂಡ ಶವಗಳು ಸಿಕ್ಕಿಲ್ಲ, ಇನ್ನು ಮಣ್ಣೆಲ್ಲ ಹುತ್ಕೊಂಡಿದ್ದಾವೆ. ಇಲ್ಲ, ಇನ್ನೊಂದು ಸಣ್ಣ 2 ಇಟಾಚಿಗಳ ಕೆಲಸ ಮಾಡ್ತಾಯಿದ್ವಿ. ಈಗ ಹೈ ಕೆಪಾಸಿಟಿಯ ಒಂದು ಇಟಾಚಿಯನ್ನು ತೂದೂರಿಂದ ನ್ಯಾಷನಲ್ ಹೈವೇ ಕೆಲಸದ ಒಂದು ಇಟಾಚಿಯನ್ನು ತರಿಸಿದ್ದೇವೆ. ಹಾಗಾಗಿ ಈಗ ಸಿಕ್ಬೋದು ಅಂತೇಳಿ ಅನಿಸುತ್ತೆ. ಸರ್, ಈ ಗುಡ್ಡ ಕುಸಿತ ಇದೆ, ಅಪಾಯ ಇದೆ, ಇಲ್ಲೇ ಶೆಡ್ಡಿಂಗ್ ಹಾಕಿದ್ರು, ಅವಕಾಶ ಕೊಟ್ಟರು ಅಂತ ಶೆಡ್ ಹಾಕಲಿಕ್ಕೆಲ್ಲ. ಈಗ ಅವಕಾಶ ಯಾರು ಕೇಳೋದೇ ಇಲ್ಲ. ಪಾಪ ಅವ್ರು ಬಡವರಲ್ಲ, ಗಂಗಾವತಿಯಿಂದ ಬಂದಿದ್ದಾರೆ. ಗಂಗಾವತಿ ಕುಟುಂಬಗಳು ಇಲ್ಲಿ ಕೂಲಿಗೋಸ್ಕರ ಬಂದಿದ್ದಾರೆ. ದೊಡ್ಡ ಎಲ್ಲೂ ಕೂಡ ಅವರು ಬಾಡಿಗೆ ಮನೆ ತಗೊಳ್ಳೋವಂಥ ಒಂದು ಪರಿಸ್ಥಿತಿ ಆರ್ಥಿಕವಾಗಿಲ್ಲ. ಇಲ್ಲಿ ಅತ್ಯಂತ ಕಮ್ಮಿ ಬಾಡಿಗೆಗೆ ಗುಡಿಸಲು ಸಿಕ್ತು, ಅಲ್ಲಿ ಶೆಡ್ ಮಾಡ್ಕೊಂಡು ಬದುಕಿದ್ರು ಅವರು. ಸರ್, ನಿರಂತರವಾಗಿ ಮಳೆ ಆಗ್ತಾ ಇದೆ, ಅಲ್ಲಲ್ಲಿ ಸೇತುವೆಗಳ ನೀರು ಬರ್ತಾ ಇದೆ, ಸೇತುವೆಗಳು ಮುಳುಗಡೆ ಆಗ್ತಾ ಇದ್ದಾವೆ. ಗುಡ್ಡ ಕುಸಿತ ಸಾಧ್ಯತೆ ಜಾಸ್ತಿ ಇದೆ. ಸೊ ಮುನ್ನೆಚ್ಚರಿಕೆ ಇರಲಿಲ್ಲ ಅಂತ? ಖಂಡಿತ ಮುನ್ನೆಚ್ಚರಿಕೆ ತೊಗೊಳ್ಬೇಕಾಗಿತ್ತು ಅವರು ಇಲ್ಲಿ. ಹಾಗಾಗಿ ಇಡೀ ತೀರ್ಥಹಳ್ಳಿ ತಾಲೂಕಿನಲ್ಲಿ ಈ ಪರಿಸ್ಥಿತಿ ಆಗ್ತಾ ಇದೆ ಕಳೆದ 2 ವರ್ಷದಿಂದ. ಗುಡ್ಡದ ಪಕ್ಕದಲ್ಲಿ ಇರುವಂಥವ್ರು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ನಾನು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿದ್ದೀನಿ. ಈಗ ಡೈರೆಕ್ಟ್ ಫೋನ್ ಮಾಡಿ ಬೆಳಿಗ್ಗೆ ಅವ್ರಿಗೆ ಹೇಳಿದೆ, ವಿನಂತಿ ಮಾಡ್ಕೊಂಡೆ. ಈಗ 3 ಜನ ತೀರೋಗಿದ್ದಾರೆ ಅಂತೇಳಿ ಹೇಳಿದೆ. ಹಾಗಾಗಿ ಒಂದಷ್ಟು ಪರಿಹಾರದ ಹಣ ಕೊಡಿಸ್ಬೇಕು ಅಂತ ಹೇಳಿದ್ದೀನಿ. ಮತ್ತು ಅದನ್ನು ಹೇಳಿದ್ದಾರೆ ಅವರು, ರಿಪೋರ್ಟ್ ಬಂದ್ರ ಮೇಲೆ ಖಂಡಿತವಾಗೂ ಕೊಡ್ತೇನೆ ಆ ಬಡವರಿಗೆ ಅಂತ ಹೇಳಿದ್ದಾರೆ. ಇದು ಜವಾಬ್ದಾರಿ ಯಾರು ಸರ್? ಈ ಪದೇ ಸಮಸ್ಯೆಗಳಾದಾಗ ನಾವು ಹುಲ್ಕಲ್ ಘಾಟ ನೋಡಿದ್ವಿ, ಅಲ್ಲಿ ಕೂಡ ಗುಡ್ಡ ಕುಸಿತ ಇತ್ತು. ಅಂದರೆ ಏನು ಸಮಸ್ಯೆ ಆಗ್ತಿರೋದು ಅಂತ ಸರ್? ಪ್ರಕೃತಿ ಮುಂದಿದೆ ಅಷ್ಟೇ. ನಾವು ಬೇರೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಗುಡ್ಡ ಕುಸಿಯುವಂಥದ್ದು, ಮಳೆ ಬರುವಂಥದ್ದು, ಇದಕ್ಕೆ ಬೇರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದು ಯಾರ್ದೋ ಅದೃಷ್ಟ ನಟಗಿಲ್ದಿದ್ದವರು ತೀರೋಗ್ತಾ ಇದ್ದಾರೆ. ಆದಷ್ಟು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಏನು ಮಾಡಿದ್ರು ಯಾರು ಕೇಳೋದು. ನೋಡ್ತಾ ಇದ್ವಿ, ಗುಡ್ಡದ ಮೇಲೆ ಎಲ್ಲ ಮನೆ ಕಟ್ಕೊಂಡಿದ್ದಾರೆಲ್ಲ. ಇಲ್ಲೇ ಇದ್ದಾವೆ ಒಂದು 10 ಮನೆ. ಈಗ ಶಿಫ್ಟ್ ಮಾಡಬೇಕು, ಇಲ್ಲದ್ರೆ ಅವರು ಕೆಳಗೆ ಬರ್ತಾರೆ ಈಗ ಜರ್ದು. ಈಗ ನೋಡಿ, ಆ ಕಾರ್ಯಾಚರಣೆಗೂ ಕಷ್ಟ ಆಗಿದೆ ಈಗ. ಸರ್, ಇದೊಂದೇ ಶೆಡ್ ಬಿದ್ದಿದೆ ಸರ್? ಬೇರೆ ಬಿದ್ದಿದೆ ಮತ್ತೆ? ಇಲ್ಲ, ಅಕ್ಕಪಕ್ಕ ಮನೆಗಳು ಈಗ ಒಂದೇ ಶೆಡ್ ಬಿದ್ದಿದೆ. ಮೇಲ್ಗಡೆ ಕಾಂಕ್ರೀಟ್ ರೋಡ್ ಒಡೆದು ಬಂದಿದೆ. ಅಕ್ಕಪಕ್ಕದ 2-3 ಮನೆಗೆ ಅದು ಡ್ಯಾಮೇಜ್ ಆಗ್ತಾ ಇದೆ. ಸರಿ, ಒಟ್ಟು ಎಷ್ಟು ಜನ ಸರ್ ಬಚಾವಾದರು ಇದ್ರ ಪ್ರಕರಣದಲ್ಲಿ? ಸುಮಾರು 16 ಜನ ಬಚಾವಾಗಿದ್ದಾರೆ. 16-17 ಜನ ಬಚಾವಾಗಿದ್ದಾರೆ. 3 ಜನ ಮಾತ್ರ ತೀರೋಗಿದೆ. ಇದು ತೀರ್ಥಹಳ್ಳಿಯ ಶಾಸಕ ಅರ್ಗ ಧನೇಂದ್ರ. ಕಾರ್ಯಾಚರಣೆ ನಡೀತಾ ಇದೆ, ಇನ್ನೂ ಕೂಡ ಶವ ಪತ್ತೆಯಾಗಿಲ್ಲ. ಕಾರ್ಯಾಚರಣೆ ಮುಂದುವರೆದಿದೆ. ಒಂದು ಕಡೆ ಆದರೆ ಮತ್ತೊಂದು ಕಡೆ ನಿರಂತರವಾಗಿ ಮಳೆ ಸುರಿತಾ ಇದೆ. ಆ ಮಳೆ ಸುರಿತಿರೋದ್ರಿಂದ ಕಾರ್ಯಾಚರಣೆ ಕೂಡ ಅಡ್ಡಿ ಕೂಡ ಆಗ್ತಾ ಇದೆ. ಆದಷ್ಟು ಬೇಗನೆ ಶವ ಪತ್ತೆ ಮಾಡೋ ವಿಶ್ವಾಸ ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್ ಗಣವಿ, TV9 ಶಿವಮೊಗ್ಗ.